ಯಾವ ಊರು? ನಿಮ್ಮ ಹೆಸರೇನು? ನಾನು ಲಚ್ಚಿ ಮಾತಾಡ್ತೀವ್ನಿ. ಲಚ್ಚಿ ಹೆಸರು ತುಂಬಾ ಸೊಗಸಾಗಿದೆ. ಹೇಳಿ, ಲಚ್ಚಿ ಅವರಿಗೆ ಯಾರಿಗೆ ಯಾವ ಸಂದೇಶ ಕಳಿಸ್ಬೇಕು, ಯಾರಿಗೆ ಯಾವ ಹಾಡನ್ನು ಕೇಳಿಸ್ಬೇಕು? ನೀ ಬಂದು ನಿಂತಾಗ. ಕನ್ನಡದ ಅಪರೂಪದ ಹಾಡನ್ನ ಲಚ್ಚಿಯವರೇ ನಿಮಗೋಸ್ಕರ, ನೀವು ಇಷ್ಟಪಟ್ಟವ್ರಿಗೋಸ್ಕರ ಪ್ರಸಾರ ಮಾಡ್ತಾ ಇದೀವಿ. ಕೇಳಿ, ಆನಂದಿಸಿ. ಅವಳೆ ಲಕ್ಷ್ಮಿನೇ. ಎಸ್, ಅವಳು ವಾಯ್ಸೇ ಇದು. ದೇವರೇ ಈ ಅವಕಾಶನ ತಂದ್ಕೊಟ್ಟಿರೋದು ಅನ್ಸುತ್ತೆ. FM ಫೋನ್ ಮಾಡಿ ಅವಳನ್ನ ಟ್ರೇಸ್ ಮಾಡಲೇಬೇಕು. ಎಲ್ಲಿದ್ದಾಳೆ ಅಂತ ತಿಳ್ಕೊಳಕ್ಕೆ ಇದೊಂದೇ ಅವಕಾಶ. ಕೈಲಾಗದೆ ಇರೋವಳು ಮೈ ಪರ್ಚ್ಕೊಂಡ್ಲಂತೆ. ಕೂಗಾಡ್ಲಿ ಬಿಡು ಮುದುಕಿ, ಬಾಯಿ ಬಂದಾಗ ಹೋದ್ರಲಿ. ಇರೋದು 2 ದಿನ. ಬಾಯಿ ಬಂದಾಗ ಬೋದಿ ಖುಷಿಯಾಗಿ ಪ್ರಾಣ ಬಿಡ್ಲಿ. ಒಟ್ಟೆಯಾಗೆ ನನ್ನ ತಮ್ಮಯ್ಯನ ಯಾರ ಏನಾರ ಅಂದ್ರೆ ಅವ್ರ ನಾಲ್ಗೇನಾರನ್ನ ಕಿತ್ತು ನಾಟಿ ಹಾಕ್ಬಿಡ್ತೀನಿ. ಅದೃಷ್ಟವಂತೆಯ ಯಾವ ಸೀಮೆ ಅದೃಷ್ಟವಂತೇನೋ? ಹುಟ್ಟಾಗ್ಲೇ ಎತ್ತವನ್ ಕಳ್ಕೊಂಡು ಹುಟ್ಟವಳು ಅದೃಷ್ಟವಂತೆ ಅಂತೆ. ನಾನಂತೂ ಕಾಣಪ್ಪ. ಅವ್ನು ಯಾವನೋ ಅಡವೆ ಹುಟ್ಟಿ ಜ್ಯೋತಿಸಿ ಮಾತು ಕಟ್ಕೊಂಡು ನಾನು ನನ್ನ ಜೀವನನೇ ಹಾಳು ಮಾಡ್ಕೊಬಿಟ್ಟೆ. ಆ ದರಿದ್ರ ಲಕ್ಷ್ಮಿ ಮಕ ನೋಡಿ ದಿನಾನು 3 ಕಾಸು ಸಂಪಾದನೆ ಮಾಡಿ 6 ಕಾಸು ಖರ್ಚು ಮಾಡ್ತಾ ಇದ್ದೆ. ಲೋ ಬಸವ, ಈ ತಿಂಗಳು ನಮ್ಮ ಸಂಪಾದನೆ ಎಷ್ಟು ಅಂತ ಆ ಮುದುಕಿ ಮಕ್ಕೋಗಿ ಹೇಳ. 1 ಅಲ್ಲ 2 ಅಲ್ಲ 3.5 ಲಕ್ಷ. ಆ ದರಿದ್ರ ಲಕ್ಷ್ಮಿ ಅಟ್ಟಿಯಿಂದ ಹೊಂಟೋದ್ಲು. ಅದೃಷ್ಟ ಲಕ್ಷ್ಮಿ ನಮ್ಮ ಹೊಟ್ಟೆ ಒಳಗೆ ಬಂದ್ಲು. ಆ ದರಿದ್ರ ಲಕ್ಷ್ಮಿ ಬದುಕವಳ ಸತ್ತವಳ, ಅವಳು ಎಣನ ನರಿ ತಿಂತ ನಾಯಿ ತಿಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಲೋ ಬಸವ, ಈ ಮುದುಕಿಗೇನಾರ ಗೊತ್ತಾ ಅಂತ ಕೇಳಲ್ಲ. ನಿನ್ ಬಾಯಿಗೆ ಹುಳ ಬಿಡ. ದುಡ್ಡದೆ ಅಂತ ಹಾರಾಡ್ಬೇಡ ಕಡ್ಲ. ಎಂತೆಂತ ಮಹಾರಾಜರು ಕಡೆಗಾಲದಲ್ಲಿ ತಿನ್ನಕ್ ಅನ್ನ ಇಲ್ದೆ ಸತ್ರು ಕಡ್ಲ. ಲೇ, ಯಾವ್ರು ಅಂತ ಒಬ್ಬ ಮೇಲೆ ಅವನೇನ್ ಕಣ್ಣು ಮುಚ್ಕೊಂಡು ಕುಂತಿಲ್ಲ ಕಡ್ಲ. ಗೆದ್ಲು ಕಟ್ಟಿದ ಗೂಡಿಗೆ ಯಾವ ಬಂದು ಸೇರ್ಕೊಂಡಂಗೆ ಸೇರ್ಕೊಂಡಿದ್ಯಾ ನೀನು? ನೀನಿರೋ ಅಟ್ಟಿ ನನ್ನ ಮೊಮ್ಮಗಳದು, ತಿನ್ನೋ ಅನ್ನ ಬೆಳೆಯೋ ಭೂಮಿ ನನ್ನ ಮೊಮ್ಮಗಳದು. ನಾಚಿಗೆಟ್ಟವನೆ. ನನ್ನ ಮೊಮ್ಮಗಳು ಸತ್ರೆ ನಿನಗೆ ಬಿಡಗಾಸು ಸಿಗೋಕಿಲ್ಲ. ಆಸ್ತಿ ಎಲ್ಲ ಆತ್ಮಲಿಂಗೇಶ್ವರನಿಗೆ ಸೇರ್ತದೆ ಅನ್ನೋದನ್ನ ಮರ್ತ್ಬಿಟ್ಟಿಯಲ್ಲ. ಬರ್ತಾಳೆ, ನನ್ನ ಮೊಮ್ಮಗಳು ಬಂದೇ ಬರ್ತಾಳೆ. ಅವಳು ಬಂದ್ಮೇಲೆ ಅದೇ ನಿಂಗೆ ಮುಂದೆ ಮಾರಿ ಹಬ್ಬ. ಏ ಮುದುಕಿ, ಎಷ್ಟು ಶಾಪ ಹಾಕಿದ್ರು ನಂಗೇನು ಆಗಕ್ಕಿಲ್ಲ. ನಂದು ಎಮ್ಮೆ ಚರ್ಮ. ಸುಮ್ಕೆ ಬೋದಿ ಯಾಕೆ ಬಾಯಿ ನೋಯಿಸ್ಕೊಂಡೀಯ? ನನ್ನ ಶಾಪ ನಿನಗೆ ತಡದೇ ಇರ್ಬೋದು, ಆದ್ರೆ ನೀನ್ ಮಾಡಿದ ಕರ್ಮನೇ ನಿನ್ನನ್ನ ತಿಂದಾಗ್ತದೆ. ಮಾಡಿ ದುಡ್ಡ ಮಾರೇಯ ಅಂತ ಈ ಕಾಲದಲ್ಲಿ ದುಡ್ದು ಅನ್ನ ತಿಂದವನೇ ಬದುಕಕ್ಕಿಲ್ಲ. ಇನ್ನು ನಿನ್ನಂತವನು ತಲೆ ಹೊಡೆದು ವಿಷ ತಿಂದವನು ಬದುಕ್ತಾನೆ ಇದ್ಲ. ಯಾವ್ರು ಅಂತ ಒಬ್ಬ ಅವನೇ ಕಡ್ಲ ಮೇಲೆ ಅವನ್ ನೋಡ್ಕೊಂತಾನೆ ನಿನ್ನ.
ನಿಮ್ಮ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿ ನೀವು ಸ್ವಲ್ಪ ಜೋರ ಮಾತಾಡಿ. ಹಲೋ ಹಲೋ, ಅನಾಮಿಕಾ ಅನ್ಕೊಳ್ಳಿ. ಈಗ ತಾನೇ ಒಬ್ರು ಕಸ್ತೂರಿ ನಿವಾಸ ಪಿಕ್ಚರಿಂದ ನೀ ಬಂದು ನಿಂತಾಗ ಹಾಡು ಕೇಳಿದ್ರಲ್ಲ, ಅವ್ರಿಗೊಂದು ಮೆಸೇಜ್ ಕಳಿಸ್ಬೇಕಾಯ್ತು. ಓ, ಈಗ ತಾನೇ ಪ್ರಸಾರ ಆಯ್ತಲ್ಲ. ಲಚ್ಚಿ ಗೊತ್ತಾಯ್ತು, ಹೇಳಿ. ಹೌದು ಹೌದು. ಲಕ್ಷ್ಮಿ, ಯಾಕೆ ನನ್ನಿಂದ ದೂರ ಹೋಗ್ತಾ ಇದೆಯಾ? ನಾನೇನು ತಪ್ಪು ಮಾಡಿದೆ ಅಂತ ನೋಡು. ನೆನ್ನೆ ಯಾವ ಜಾಗದಲ್ಲಿ ಸಿಕ್ಕಿದ್ನೋ ಆ ಜಾಗದಲ್ಲೇ ಕಾಯ್ತಾ ಇರ್ತೀನಿ, ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ಬಂದು ಒಂದೇ ಒಂದ್ಸರಿ ಮಾತಾಡ್ಸು, ಒಂದೇ ಒಂದ್ಸರಿ ಮಾತಾಡು. ಅದೇ ಮಾಲ್ನಲ್ಲಿ ಅದೇ ಜಾಗದಲ್ಲಿ ಕಾಯ್ತಾ ಇರ್ತೀನಿ. ಪ್ಲೀಸ್ ಬಂದು ಮೀಟ್ ಮಾಡು, ಪ್ಲೀಸ್. ಪ್ಲೀಸ್ ಲಕ್ಷ್ಮಿ, ಮಿಸ್ ಮಾಡಬೇಡ. ಅದೇ ಮಾಲ್ನಲ್ಲಿ ಅದೇ ಜಾಗದಲ್ಲಿ ಕಾಯ್ತಾ ಇರ್ತೀನಿ. ಒಂದೇ ಒಂದ್ಸಲ ಬಾ. ಲಚ್ಚಿ ಅವರೇ, ನಿಮ್ಮ ಪ್ರೀತಿಯ ಹುಡುಗ ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ತುಂಬಾ ಹಂಬಲಿಸ್ತಾರೆ. ನೀವು ಹೋಗೋ ತನಕನೂ ಅವರು ಕಾಯ್ತಾ ಇರ್ತಾರೆ. ಪ್ರಪಂಚದ ಯಾವುದೇ ಸಮಸ್ಯೆ ಇದ್ರೂ ಅದನ್ನ ಮಾತಾಡಿ ಬಗೆಹರಿಸ್ಬೇಕು. ದಯವಿಟ್ಟು ನಿಮ್ಮ ಹುಡುಗನ ಹತ್ರ ಹೋಗಿ ಮಾತಾಡಿ, ಸಮಸ್ಯೆ ಬಗೆಹರಿಸ್ಕೊಂಡು ಒಂದಾಗಿ ಅಂತ ಹಾರೈಸ್ತಾ ಇದೀವಿ. ಮುಂದಿನ ಫೋನ್ ಮಡಿಕೇರಿಯಿಂದ ರಾಜು. ಯಾಕಮ್ಮ ಅಳ್ತಾ ಇದೆಯಾ? ಯಾರಾದರೂ ಏನಾದ್ರು ಅಂದ್ರಾ? ಇಲ್ಲ, ಯಾರೂ ಏನೂ ಅಂದಿಲ್ಲ. ಗೊಂಬೆ ಮೊದಲನೇ ಸಲ ನಿನ್ನನ್ನು ನಮ್ಮನೆ ಕರ್ಕೊಂಡು ಬಂದಾಗ್ಲಿಂದಲೂ ನೀನು ನನ್ನ ಮಗಳಿದ್ದ ಹಾಗೆ. ಹೇಳು, ಏನಾಯ್ತು? ಇಲ್ಲ, ಏನೂ ಇಲ್ಲ ಅಪ್ಪಾಜಿ. ಕೆಲವೊಂದು ವಿಷಯನ ಹೇಳೋಕ್ಕಾಗಲ್ಲ ಅಂತ ನನಗೂ ಅರ್ಥ ಆಗುತ್ತೆ. ಅಳೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ಕಣ್ಣು ಮುಚ್ಕೊಂಡು ನಿಧಾನವಾಗಿ ಯೋಚನೆ ಮಾಡು. ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರೂ ಸಿಗಬಹುದು. ಎಲ್ಲ ಪ್ರಶ್ನೆಗಳಿಗೂ ಹೇಗೆ ಉತ್ತರಗಳಿದೆಯೋ ಹಾಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತೆ. ಏನು ಮಾಡಲಿ ಈಗ? ದೇವ್ರೆ, ನಾನು ಏನು ಮಾಡಲಿ ಈಗ? ನನಗೆ ಯಾಕೆ ಈ ಧರ್ಮ ಸಂಕಟ? ಅವ್ರು ನೋಡಿದ್ರೆ ಅಲ್ಲಿ ಕಾಯ್ತವ್ರೆ. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ.
ಲಕ್ಷ್ಮಿ 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 ಎಲ್ಲಿ ಹೋದ್ಲಿ ಹುಡುಗಿ? ಲಕ್ಷ್ಮಿ 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 ಎಲ್ಲಿದ್ಯಾ? ಲಕ್ಷ್ಮಿ ಲಕ್ಷ್ಮಿ ಕಲ್ಪನಾ, ಯಾಕೆ ಹಾಕಿ ಹೋಗ್ತಾ ಇದೆಯಾ? ಕೈಲಾಶ್, ಲಕ್ಷ್ಮಿ ನೋಡಿದ್ಯಾ? ಅವಳೆಲ್ಲೂ ಕಾಣ್ತಾ ಇಲ್ಲ. ಅರೆ, ಈಗ ತಾನು ಇಲ್ಲೇ ಇದ್ಲಲ್ಲ. ಯಾಕೋ ಮನಸ್ಸಿಗೆ ಬೇಜಾರಾಗಿತ್ತು ಅನ್ಸುತ್ತೆ. ಅಳ್ತಾ ಇದ್ಲು. ನಾನು ಕೇಳ್ದೆ, ಏನೂ ಹೇಳಲಿಲ್ಲ. ಅಷ್ಟು ಬೇಗ ಎಲ್ಲಿ ಹೋದ್ಲು? ಒಂದು ಕೆಲಸ ಮಾಡು, ಗೊಂಬೆಗೆ ಫೋನ್ ಮಾಡು. ಹಾಂ. ಗೊಂಬೆನೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇಷ್ಟೊತ್ತಿಗೆಲ್ಲ ಗೊಂಬೆನೂ ಕಾಲೇಜಿಂದ ಮನೆಗೆ ಬರಬೇಕಿತ್ತಲ್ವಾ? ಅಟ್ಲೀಸ್ಟ್ ಲೇಟ್ ಆಗುತ್ತೆ ಅಂತಾದ್ರೂ ಫೋನ್ ಮಾಡಿ ಹೇಳ್ತಿದ್ಲು. ಗೊಂಬೆ ಗಾಡಿ ಓಡಿಸ್ಬೇಕಾದ್ರೆ ಫೋನ್ ತಗೊಳಲ್ಲ, ಅದು ನಿಂಗೆ ಗೊತ್ತಲ್ವಾ? ಬರ್ತಾಳೆ ಬಿಡು. ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ಕೈಲಾಶ್. ಈ ಹುಡುಗಿ ಬೇರೆ ಎಲ್ಲೋ ಹೋದ್ಲು, ನೀನ್ ಬೇರೆ ಅಳ್ತಿದ್ಲು ಅಂತ ಹೇಳ್ತಾ ಇದ್ದೆ. ಅವ್ರ ಮನೆಯವ್ರು ಯಾರೋ ನೆನಪಾಗಿರ್ಬೇಕು, ಅದಕ್ಕೆ ಬೇಜಾರಾಗಿರ್ತಾಳೆ. ಇಲ್ಲೇ ಎಲ್ಲೋ ಹೊರಗೋಗಿರ್ತಾಳೆ, ಬರ್ತಾಳೆ ಬಿಡು. ನೀನ್ ಯಾಕಷ್ಟು ಗಾಬರಿ ಆಗ್ತೀಯ? ಇಬ್ರು ಒಟ್ಟಿಗೆ ಬರ್ತಾರೆ ನೋಡು. ನೋಡಮ್ಮ, ನೀನ್ ಹೇಳಿದ ಮಹಲ್ ಅದೇನೆ, ಹೇಳ್ಕೊಳಮ್ಮ. 160 ರೂಪಾಯಿ ಕೊಡಮ್ಮ. ಅಣ್ಣ ಏನಮ್ಮ? ಅಣ್ಣ, ದುಡ್ಡಿ ಎಲ್ಲೋ ಬಿದ್ದೋಗದ. ಈ ಕತೆ ಎಲ್ಲ ಹೇಳ್ಬೇಡ, ಈ ನಾಟಕ ಎಲ್ಲ ನಮ್ಮ ಹತ್ರ ತೋರಿಸ್ಬೇಡ. ಬೇಗ ದುಡ್ಡು ಕೊಡು, ಇಲ್ಲಿ ನಿಲ್ಸಂಗಿಲ್ಲ. ಪೊಲೀಸ್ನವ್ರು ಬಂದ್ರೆ ನಮ್ಮನ್ನ ಫೈನ್ ಹಾಕ್ತಾರೆ. ಅಣ್ಣ, ದ್ಯಾವ್ರಾಣೆ ಸುಳ್ಳು ಹೇಳ್ತಿಲ್ಲ ಕಣ್ಣಣ್ಣ, ದುಡ್ಡಿ ಎಲ್ಲೋ ಬಿದ್ದೋಗದೆ. ಏನಮ್ಮ ಆಟ ಆಡ್ತೀಯಾ? ಈ ಕತೆ ನಮ್ಮ ಹತ್ರ ಹೇಳ್ಬೇಡ. ನಾನೇನು ಆಟೋಗೆ ನೀರು ತುಂಬಿಸ್ಕೊಂಡು ಓಡಿಸ್ತಾ ಇದ್ದೀನ? 1 ಲೀಟರ್ ಪೆಟ್ರೋಲ್ ಎಷ್ಟು ಗೊತ್ತಾ? 75 ರೂಪಾಯಿ. ಮೊದ್ಲು ದುಡ್ಡು ಕೊಡು. ಅಣ್ಣ, ದ್ಯಾವ್ರಾಣೆ ಸುದಿತಕ್ಕ ಕೊಟ್ಟಿದ್ದ ದುಡ್ಡು ನಾನು ತಂದಿದ್ದೆ, ಎಲ್ಲೋ ಬಿದ್ದೋಗದೆ. ತಾತಮ್ಮ ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ಕೊಟ್ಟದೆ, ನಾನು ಸುಳ್ಳು ಹೇಳ್ತಿಲ್ಲ ಕಣಣ್ಣ. ನಿನ್ನಂತವ್ರ ನನ್ನ ಸರ್ವಿಸಲ್ಲಿ ತುಂಬಾ ಜನ ನೋಡಿದ್ದೀನಿ. ಬೆಂಗಳೂರಲ್ಲಿ ನಿನ್ ತರ ಸುಳ್ಳು ಹೇಳ್ಕೊಂಡು ಬೇಳೆ ಬೇಯಿಸ್ಕೊಳ್ಳೋರು ತುಂಬಾ ಜನ ಅವ್ರೆ. ಮರ್ಯಾದಿಂದ ದುಡ್ಡು ಕೊಡು. ನನ್ಗೂ ಹೆಂಡತಿ ಮಕ್ಳವ್ರೆ. ನಿನ್ ಮುಖ ನೋಡ್ಲಾ, ಅವ್ರ ಹೊಟ್ಟೆ ಪಾಡ್ ನೋಡ್ಲಾ? ದುಡ್ಡು ಕೊಡು, ಇಲ್ಲ ಅಂದ್ರೆ ಆಟೋಲ್ ಕೂತ್ಕೋ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಅಣ್ಣ, ನಿನ್ ದಮ್ಮಯ್ಯ ಅಂತೀನಣ್ಣ, ಬೇಕಾದ್ರೆ ನಿನ್ ಕಾಲ್ಗೆ ಬೀಳ್ತೀನಿ. ತಗೊಳ್ಳಿ ದುಡ್ಡು, ಚೇಂಜ್ ಇಟ್ಕೊಳ್ಳಿ. ಕೈಲಾಶ್, ಲಕ್ಷ್ಮಿ ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ನಿನ್ನ ಹತ್ರ ಹೇಳಿದ್ಲಾ? ಗೊತ್ತಿಲ್ಲ ಅಂತ ಎಷ್ಟು ಸಲ ಹೇಳಿ ಕಲ್ಪನಾ. ಇಲ್ಲೇ ಎಲ್ಲೂ ಹೋಗಿರ್ತಾಳೆ ಬಿಡು, ಬರ್ತಾಳೆ. ನೀನ್ ಯಾಕೆ ಒಳ್ಳೆ ಕೆಂಡದ ಮೇಲೆ ನಿಂತಾಗ ಆಡ್ತಿದ್ಯಾ? ಗೊಂಬೆ ಆಮೇಲೆ ಲಕ್ಷ್ಮಿ ಇಬ್ರು ಜೊತೆಲೇ ಬರ್ತಾರೆ. ಗೊಂಬೆ ಕಾಲೇಜ್ಗೆ ಹೋಗಿದ್ದಾಳೆ,
ಲಕ್ಷ್ಮಿ ಇಲ್ಲೇ ಕೆಲಸ ಮಾಡ್ತಾ ಇದ್ಲು. ಕೆಲಸ ಜಾಸ್ತಿ ಇದೆ, ಮುಗಿದ್ಮೇಲೆ ರೆಸ್ಟ್ ಮಾಡು ಅಂತ ಹೇಳ್ದೆ. ಹ್ಞೂ ಅಂತ ಹೇಳ್ದವಳು ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋದ್ಲು? ನಿನಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು ಕಲ್ಪನಾ. ಗೊತ್ತಿಲ್ಲದಿರೋ ಪ್ರಶ್ನೆಗಳನ್ನ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ? ಈ ಗಂಡಸ್ರೆ ಹೀಗೆ, ಏನಾದ್ರೂ ಆಗ್ಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಕೈ ಕಟ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಲಕ್ಷ್ಮಿ ಹಳ್ಳಿ ಹುಡುಗಿ, ಓದಕ್ಕೆ ಬರೆಯಕ್ಕೆ ಬರಲ್ಲ. ಹೊಸೊಬ್ರ ಜೊತೆ ಹೇಗ್ ಮಾತಾಡ್ಬೇಕು ಅಂತಾನೂ ಗೊತ್ತಿಲ್ಲ. ಹೊರಗಡೆ ಹೋಗಿದ್ದಾಳೇನೋ ಸರಿ, ಆದ್ರೆ ಅವಳು ವಾಪಸ್ ಬರಕ್ಕಾಗದೆ ತಪ್ಪಿಸ್ಕೊಂಡ್ಬಿಟ್ರೆ ಗೊಂಬೆ ಬಂದ್ ಕೇಳಿದ್ರೆ ನಾನೇನಂತ ಉತ್ತರ ಕೊಡ್ಲಿ? ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಬದಲು ಹೋಗಿ ಆ ಹುಡುಗಿ ಎಲ್ಲಿದ್ದಾಳೋ ಹುಡುಕೊಂಡು ಇಮ್ಮಿಡಿಯೇಟ್ ಆಗಿ ಕರ್ಕೊಂಬರ್ರಿ. ನನಗೆ ಒಂದು ಅರ್ಧ ಲೋಟ ಕಾಫಿ ಕೊಡು, ಕುಡಿದು ಹೋಗಿ ಕರ್ಕೊಂಬರ್ರಿ. ಇಷ್ಟು ಬೇಗ ಯಾಕೆ ಹೋಗ್ತೀಯ ಕೈಲಾಶ್? ರಾತ್ರಿ ಊಟ ಮುಗಿಸ್ಕೊಂಡು ಹೋಗು. ಯಾಕ್ ಚಿನ್ನು, ಯಾಕೆ ಅಳ್ತಿದ್ಯಾ? ಏನಾಯ್ತು? ನಾನು ಇದೀನಲ್ಲ. ಅಕ್ಕ, ನನ್ನ ತಾವ್ ಸುನೀತಾಕ ಕೊಟ್ಟಿದ್ದು 1000 ರೂಪಾಯಿ ಇತ್ತು, ಎಲ್ಲೋ ಬಿದ್ದೋಗದೆ. ಹೋಗ್ಲಿ ಬಿಡು ಚಿನ್ನು, ನಾನು ಬಂದಲ್ಲ. ಅಲ್ಲ, ನೀನ್ ತಲೆನೋವು ಅಂತಿದ್ದೋಳು ಮತ್ತಿಲ್ಲಿಗೆ ಬಂದಿದ್ಯಲ್ಲ, ನನಗದೇ ಅರ್ಥ ಆಗ್ತಿಲ್ಲ. ಯಾಕೆ ಬಂದ ಅಂದ್ರೆ ನನಗ್ ಗೊತ್ತು ನೀನ್ ಯಾಕೆ ಬಂದ ಅಂತ.